ಎಲ್ಲರಿಗೂ ನಮಸ್ಕಾರ ರೀ. ನಾನು ನನ್ನ ಚಾನಲ್ ಒಳಗೆ UK ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ಅದ್ರೊಳಗೆ ಕರಳಿನ ಕುಡಿ ಅನ್ನೋ ಸೀರಿಯಲ್ ಮಾತ್ರ ಹಾಕ್ಕೊಂತ ಹೋಗತ್ತೇನಿ. ಮೊದಲೆಲ್ಲ ಏನು ಮಾಡ್ತೀನಿ, ಫಸ್ಟಿಗೆ ಒಂದೊಂದು ಫೀಲಿಂಗ್ ಕತೆ ಮತ್ತು ಕಾಮಿಡಿ ಕತೆ ಹಿಂಗೆ ಹಾಕ್ತಿದ್ನಿ. ಅದಾದಮೇಲೆ ನನಗೆ ಸೀರಿಯಲ್ ಮಾಡ್ಬೇಕು ಅನ್ನಿಸ್ತು. ಹಿಂಗಾಗಿ ನಾನು ಸೀರಿಯಲ್ ಮಾಡ್ಕೊತ ಹೊಂಟ್ನಿ. ಈಗ ನಾನು ಕರುಳಿನ ಕುಡಿ ಸೀರಿಯಲ್ನ ಮಾಡ್ತಾ ಇದ್ದೀನಿ. ಅದು ಕತೆ ಭಾಳ ಚಂದ ಐತ್ರಿ. ಮುಂದೆ ಇನ್ನೂ ಚಲೋ ಬರ್ತೈತ್ರಿ ಅದು ಕತೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಮಾತಾಡಕತ್ತಾರ, ನಿಮಗೆ ಎಷ್ಟು ಇಷ್ಟ ಆಕತಿ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನಾನು ಆ ಕತೆ ಒಳಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಮಾತಾಡಿದ್ದೀನಿ. ಈಗ ಆ ಕತೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ UK ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ಅದು ಆಗತೈತಿ. ಹಿಂಗಾಗಿ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುವತ್ತು. ಹಿಂಗಾಗಿ ನಾನು ಒಂದು ಕಾಮಿಡಿನ, ಒಂದು ಫೀಲಿಂಗ್ ಕತೆನ ಇದ್ರೊಳಗೆ ಹಾಕ್ಕೊತ ಹೋಗ್ಬೇಕನ್ನತ್ತೀನಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಒಳಗೆ ತಿಳಿಸಿ, ಇಲ್ಲ ಅಂತಂದರೆ ಬೇಡ ಅಂತ ಹೇಳಿ. ನಾನು ಕಮೆಂಟ್ ಒಳಗೆ ನೀವು ತಿಳಿಸಿದ್ರೆ ನಾನು ಹಾಕಲ್ಲ, ಕರಳಿನ ಕುಡಿ ಹಾಕ್ಕೊತ ಹೋಗ್ತೀನಿ. ನಿಮಗೂ ಇದು ಕಾಮಿಡಿ ಮತ್ತು ಅತ್ತೆ ಸೊಸೆ ಹಿಂಗೆ ಫೀಲಿಂಗ್ಗಳು ಇಷ್ಟ ಆತ ಅಂದ್ರೆ ನಾನು ಇದನ್ನು ಹಾಕ್ಕೊತ ಹೋಗ್ತೀನಿ. ಒಂದೇ ಚಾನಲ್ ಒಳಗೆ ಇದನ್ನು ಎರಡನ್ನು ಹಾಕ್ಕೊತ ಹೋಗ್ಬೇಕು ಅನ್ಕೊಂಡೆ ನಾನು. ಅದಕ್ಕೆ ಈಗ ನೋಡ್ರಿ, ಇವತ್ತು ಈ ಕಥೆನ ಸ್ಟಾರ್ಟ್ ಮಾಡೀನಿ. ಇದು ಕತೆ ಅಂದ್ರೆ ಕತೆ ಅಲ್ಲ, ಇವತ್ತಿದೊಂದು ನಿಮಗೆ ಕಾಮಿಡಿ ವಿಡಿಯೋ, ಮತ್ತು ನಾಳೆ ಒಂದು ಹೊಸ ಕಾಮಿಡಿ ವಿಡಿಯೋ. ಇದನ್ನು ನಾನು ಮುಂದಿನ ಭಾಗ ಹಾಕೋಂಗಿಲ್ರಿ. ಇದನ್ನು ಇವತ್ತು ಎಂಡ್ ಮಾಡಿಬಿಡ್ತೀನಿ. ಮತ್ತು ನಾಳೆ ಒಂದು ಹೊಸದು ಬರ್ತೈತಿ. ಹಂಗೆ ಮತ್ತು ಕರಳಿನ ಕುಡಿ ಹಾಕೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಕರಳಿನ ಕುಡಿ ಒಂದು ವಿಡಿಯೋ ದಿನ ಇದ್ದದ್ದನ, ಅದ್ರ ಜೊತೆ ಇದೊಂದು ಇರಲಿ ನಿಮಗೆ ನೋಡೋಕ್ಕೆ ಕಾಮಿಡಿ ಹಂಗೆ. ಮತ್ತು ಏನಾದರೂ ಸ್ವಲ್ಪ ಏನಾದರೂ ಫೀಲಿಂಗ್ ಕತೆ ಈ ಥರ ಸ್ಟೋರಿಗಳನ್ನ ಹಾಕ್ಕೊತ ಹೋಗ್ತೇನೆ. ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬರ್ರಿ ಬಡ ಬಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ನನ್ನ ಕತೆ. ಈಗ ಇದನ್ನು ನಾನು ಸ್ವಲ್ಪ ಫೀಲಿಂಗು ಕಾಮಿಡಿನ ಎರಡು ತೊಗೊಂಡೇನ್ರಿ. ಬರ್ರಿ ನೋಡೋಣ, ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ. ನನ್ನ ಚಾನಲ್ನಲ್ಲಿ ಬರುವಂಥ ಕತೆಗಳು, ಸ್ಟೋರಿಗಳು, ಕಾಮಿಡಿಗಳು ಇವೆಲ್ಲ ಕೇವಲ ಕಾಲ್ಪನಿಕ. ಇದು ಯಾರಿಗೂ ಮನುಷ್ಯರಿಗೆ ಸಂಬಂಧಿಸಿದ್ದಲ್ಲ, ಯಾವ ವ್ಯಕ್ತಿಗೂ ಸಂಬಂಧಿಸಿದ್ದಲ್ಲ. ನಾನು ನಿಮಗೆ ಖುಷಿ ಪಡಿಸೋಕ್ಕೋಸ್ಕರ ಮಾಡ್ತಾ ಇರೋಂಥ ವಿಡಿಯೋಗಳಷ್ಟೇ. ನಾನೇ ನನ್ನ ಕ್ರಿಯೇಟ್ ಮಾಡಿಕೊಂಡು ಈ ಕತೆಗಳನ್ನ ಮಾಡ್ತಾ ಇದ್ದೀನಿ. ಇದು ಯಾವ ವ್ಯಕ್ತಿಗೂ ಸಂಬಂಧಿಸಿದ್ದಲ್ಲ, ಯಾರಿಗೂ ಸಂಬಂಧಿಸಿದ್ದಲ್ಲ, ಕೇವಲ ಕಾಲ್ಪನಿಕ ಮಾತ್ರ. ಬನ್ನಿ ಸ್ಟಾರ್ಟ್ ಮಾಡೋಣ್ರಿ. ಲಘು ಲಘು ಬರ್ರಿ, ನನ್ನ ಮಾತಾ ಭಾಳ ತಾತು. ಈಗ ಇದೇನು ಮಾತಾ ಆಗತ್ತ ಅನ್ನತ್ತರಿ. ಮುಂದಿನ ಕತೆ ಸ್ಟಾರ್ಟ್ ಮಾಡೋಣ್ರಿ. ಕೊಂಡ್ರಿ ಹಂಗಾರೆ ನನ್ನ ಚಾನಲ್ ನೋಡ್ಕೊಂತ. ಏ ಚಾರು, ಚಾರು, ಏ ಚಾರಿ, ಎಲ್ಲಿ ಹೋದ್ಲೆ ಚಾರಿ? ಚಾರು, ಪಾರ್ಯೋ, ಎಲ್ಲಿ ಹೋದ್ಲೆ ಯವ್ವ ಈಕಿ? ಒಟ್ಟೆ ಮನ್ಯಾಗಿರೋದಿಲ್ಲ ನೋಡಿ. ಒಂದು ಸ್ವಲ್ಪ TV ನೋಡ್ಕೊಂತ ಕುಂತೇನಿ, ಸ್ನ್ಯಾಕ್ಸ್ ಮಾಡ್ಕೊಂಬ ಅಂತ ಹೇಳೇನಿ, ಇನ್ನೂ ತನಾದರೂ ಬಂದಿಲ್ಲ ನೋಡಿ ಈಕಿ. ಎಲ್ಲಿ ಹೋಗಿದ್ದಾಳೆ ಹೇಳ, ಹಾಳಬಾವಿ ಬೀಳಾಕ. ಸಾಕಾಗೈತೆ ನನಗೆ. ಏನು ಸೊಸಿ ಅಂತ ತಂದ ನನ್ನ ಮಗ ನನಗೆ ಇದು ಮಾಡಿದ್ನು. ಲವ್ ಮ್ಯಾರೇಜ್ ಅಂತ, ಲವ್ ಮ್ಯಾರೇಜ್. ಇವನು ಮಸಡಿಗೆ ಲವ್ ಮ್ಯಾರೇಜ್ ಬೇರೆ ಕೇಳ. ನನಗೆ ತಂದು ಇದು ಮಾಡಿಬಿಟ್ಟಾನ. ಇದಕ್ಕೊಂದು ಅಡಿಗೆ ಬರೋದಿಲ್ಲ, ಒಂದು ಇದನ್ನು ಬರೋಲ್ಲ. ಈಗ ಸ್ನ್ಯಾಕ್ಸ್ ಮಾಡ್ಕೊಂಬ ಅಂದ್ರೆ ಏನು ಮಾಡ್ಕೊಂಬರ್ತೈತಿ ಆಂಬಲ್. ಬಂದೆ ಅತ್ತೆ. ಯಾಕೆ ಅಷ್ಟು ಬಡ್ಕೋತೀರ ಅತ್ತೆ ನೀವು? ನಿಮಗೋಸ್ಕರ ಸ್ಪೆಷಲ್ ಆಗಿರೋ ಆಲೂ ಚಿಪ್ಸ್ ಮಾಡ್ಕೊಂಬಂದಿದ್ದೀನಿ ಗೊತ್ತಾ ನಾನು. ಇದನ್ನೇನೋ ಅಂತಾರೆ ಅತ್ತೆ, ನನಗೂ ನೆನಪು ಬರ್ತಾ ಇಲ್ಲ. ಇದನ್ನು ಫೋನಲ್ಲಿ ನೋಡಿ ನಮ್ಮ ಅತ್ತೆಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡ್ಕೊಂಬಂದಿದ್ದೀನಿ. ಇದನ್ನೇನೋ ಅಂತಾರೆ ಗೊತ್ತು ಅತ್ತೆ, ನೆನಪು ಮಾಡ್ಕೋತೀನಿ. ಅಯ್ಯೋ ಮುದುಗು ಸೊಸೆ, ನಾ ಏನು ಮಾಡ್ಕೊಂಬಂದಿನಿ, ನೀ ಏನು ಮಾಡ್ಕೊಂಬಂದಿಲ್ಲ? ನಾನು TV ನೋಡ್ಕೊಂತ ಕುಂದಿರ್ತೇನೆ. ಒಂದು ಸ್ವಲ್ಪ ಹೋಗಿ ಏನಾರ ಚುನ್ಮುರಿ ಖಾರಾರ, ಇಲ್ಲ ಅವಲಕ್ಕ್ಯಾರ, ಇಲ್ಲ ಅಂದ್ರೆ ತೋಸಿ ಚುನ್ಮುರ್ಯಾರ, ಮಂಡಕ್ಕಿ ಒಗ್ಗರ್ನಿಯಾರ, ಇಲ್ಲ ಅಂದ್ರೆ ಒಂದು ಸ್ವಲ್ಪ ಶೇಂಗಾ ಕಾಳ ಎಣ್ಣೆ ಹೆಚ್ಚು ಎಣ್ಣೆ ಕರ್ದ, ಇಲ್ಲ ಬಜ್ಜಿ ಪಕೋಡ ಇಂಥದ್ದು ಏನಾರ ಮಾಡ್ಕೊಂಬರ್ತಾಳ. ಮೆಣಸಿನ್ಕಾಯಿ ಬಜ್ಜಿ ಅಂತ ನಾ ಕಾಯಾಕತ್ತೀನಿ. ಈಗ ಬಟಾಟಿನ ಹೆಂಚಿ ಅವನು ಫ್ರೈ ಮಾಡ್ಕೊಂಬಂತ, ಫ್ರೆಂಚ್ ಫ್ರೈ ಮತ್ತು ಅದು ಅನ್ನಕ್ಕೆ ಬರತ್ತಿಲ್ಲ ಈಕಿಗೆ. ಇವ್ನು ಯಾವ ತಿಂತಾನಲೆ ಹುಚ್ಚುಮುಳಿ ಸೊಸೆ? ಎಲ್ಲಿದೆ ಆಗಿದ್ಲೆ ಚಾರಿ? ಚಾರ್ಯೋ ಪಾರ್ಯೋ? ಅತ್ತೆ ಯಾಕೆ ಬೈತಾ ಇದ್ದೀರಾ? ನಾನು ನಿಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಈ ಸ್ನ್ಯಾಕ್ಸ್ನ ಮಾಡ್ಕೊಂಡು ಬಂದಿದ್ದೀನಿ, ನೀವು ನನ್ನ ಬೈತಾ ಇದ್ದೀರಾ? ಅದಕ್ಕೆ ಅತ್ತೆ ನಾ ನಂಬಾರ್ದು ಅನ್ನೋದು. ಸೊಸೆಗಳು ಎಷ್ಟೊಂದು ಪ್ರೀತಿಯಿಂದ ಅತ್ತೆಗೆ ಏನು ಮಾಡ್ಕೊಂಬಂದು ಕೊಟ್ಟರು ಅತ್ತೆ ಒಂದು ಹೆಸರಿಡ್ತಾಳೆ. ನೀನು ಒಬ್ಬಳ ಅತ್ತೆನ, ಬೇಕಾದ್ರೆ ತಿನ್ನು, ಬೇಡಾದ್ರೆ ನಾನೇ TV ನೋಡ್ಕೊಂತ ಕುಂತ್ಕೊಂಡು ತಿಂತೀನಿ. ಅಯ್ಯೋ ನಿನ್ನ ಬಾಯಿಗೆ ಮಣ್ಣು ಹಾಕ್ಲಿ. ನಾ ಹೇಳ್ತೇನೆ ಏನಾರ ಒಂದು ಸ್ವಲ್ಪ ಕಡ್ಲಿ ಇಟ್ಟದು ಕಲಿಸಿ ಪಕೋಡಾಗತ್ತೆ ಮಾಡ್ಕೊಂಡು ಬಾ ಅಂತ ನಾ ಹೇಳಿದ್ದೀನಿ.
ಈಕಿ ಬಟಾಟಿನ ಇದನ್ನ ಮಾಡ್ಕೊಂಬಂದಾಳ ಬ್ಯಾಡ ನನಗೆ ನನಗೆ ಹೋಗಿ ಈಗ ಪಕೋಡ ಮಾಡ್ಕೊಂಬಂದಿ ಚಲೋ ಇಲ್ಲ ಅಂದಿ ನೋಡಿ ಈಗ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ಈಗ ಏನು ಇಷ್ಟಿಷ್ಟು ಸ್ನ್ಯಾಕ್ಸ್ಗಾಗೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರಿ ನಾನು ನಿಮ್ಮಗ 2-3 ವರ್ಷದಿಂದ ಲವ್ ಮಾಡಿ ಇಷ್ಟಪಟ್ಟು ನಾವು ಯಾರಿಗೂ ಹೇಳ್ದೆ ಮದುವೆ ಆಗಿ ಬಂದಿರೋದು ಇಲ್ಲಿ ನಿಮ್ಮ ಕಡೆಯಿಂದ ಅನಿಸ್ಕೊಂಡು ನಾನು ನನ್ನ ಗಂಡನ ಬಿಟ್ಟು ಓಡೋಗಕ್ಕಲ್ಲ ನೋಡಿ ಬೇಕಾದ್ರೆ ತಿನ್ನಿ ಬ್ಯಾಡ ಅಂದ್ರೆ ನಾನೇ ಕುತ್ಕೊಂಡು ತಿಂತೀನಿ ನನಗೆ ಬ್ಯಾಡ ಅಂತ ಹೇಳಿದ್ನಲ್ಲೋ ನನಗೀಗ ಪಕೋಡ ಬೇಕು ಇಲ್ಲಾಂದ್ರೆ ಮೆಣಸಿನಕಾಯಿ ಬಜ್ಜಿ ಬೇಕು ಇಲ್ಲಾಂದ್ರೆ ಬಾಳಿಕಾಯಿ ಬಜ್ಜಿ ಬೇಕು ನನಗೆ ಬೇಕು ಒಟ್ಟಿಗೆ ನನಗೆ ಮಾಡ್ಕೊಂಡ್ ಬರ್ತೀವೋ ಇಲ್ಲಾಂದ್ರೆ ನನ್ನ ಮಗನ ಕರೆಸಿ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ಲು ನಾನು ನೋಡಾಕತ್ತೀನಿ ಬಾಳ ಮಾಡಾಕತ್ತೀರಿ ಬೇಕಾದ್ರೆ ತಿನ್ನಿ ಬ್ಯಾಡ ಅಂದ್ರೆ ಬಿಡಿ ನಾನಂತೂ ಕುಂತ್ಕೊಂಡು ತಿಂತೀನಿ ಅಯ್ಯೋ ಅಯ್ಯೋ ಚಂಡಾಳ ಸೊಸಿನ ಅತ್ತಿ ಕುಡ್ದ ಅತ್ತಿ ಮುಂದೆ ಕುಂತ್ಕೊಂಡು ತಿನ್ನಾತಿ ಎಲ್ಲ ನೀನು ಮನುಷ್ಯ ಅಂತಾರೇನೋ ನಿನಗೆ ಬರಬಾರ್ದು ಬರಲಿ ನಿನ್ನ ಬಾಯಿ ಸೀದ್ ಹೋಗ್ಲಿ ನಿನ್ನ ಹೊಟ್ಟೆ ಕಡಿಲಿ 3 ಎಳೆ ಜಾಡಿಸ್ಲಿ ಹಾಂ ನನಗೆ ಕೊಡ್ದ ನೀ ಕುಂತ್ಕೊಂಡು ತಿನ್ನಾತಿ ಅಂದ್ರೆ 24 ತಾಸು ಪೈಖಾನೆ ಓಡ್ಯಾಡ ಸರಿ ಅತ್ತ ಇವ್ರ ಮುಂದೆ ಕುಂತ್ಕೊಂಡು ತಿನ್ನಿ ಅಂದ್ರ 3-4 ತಾಸ ಪೈಖಾನೆಗೆ ಓಡೋದಾಗಿತ್ತ ನಾ ಮಾತ್ರ ಇಲ್ಲಿ ನಿಂದ್ರದಿಲ್ಲವ ಒಳಗೆ ರೂಮ್ನ್ಯಾಗ ಕುಂತ್ಕೊಂತಿರ್ತಾನೆ ಹಾಳಾಗಿ ಹೋಗ್ಲಿ ಬೇಕಾದ್ರೆ ತಿಂತಾರೆ ಬೇಡ ಬಿಡ್ತಾರ ನೋಡು ಎಂತ ಚಂದಾಳ ಸೊಸಿ ಅದಲ್ಲ ನನಗೆ ಹಾಂ ನಾನು ಎಷ್ಟು ಕಷ್ಟಪಟ್ಟ ಮಾಡ್ಕೊಂಡು ಬಾ ಅಂತ ಹೇಳಿ ಕೆಲಸ ಇಲ್ಲಿ ಕುಂತಿದ್ದೀನಿ ಈಕಿ ಹೋಗಿ ತನಗೆ ಮಾಡ್ಕೊಂಡ ಸುಳ್ಳ ನಾನು ಕೊಟ್ಟಂಗೆ ಮಾಡಿ ತಾನು ತಿಂದ್ಲು ಏನು ಮಾಡೋದು ಹೇಳಿ ಎಲ್ಲ ನನ್ನ ಹಣೆ ಬರ ಇಷ್ಟ ಚಾರು ಚಾರು ಏನ್ರಿ ಈಗ ಬಂದ್ರ ಹ್ಞೂ ಚಾರು ಯಾಕೆ ಏನಾಯಿತು ಸಪ್ಪಗಿದೆಯಲ್ಲ ಏನಾಗ್ತಾ ಇದೆ ಹ್ಞೂ ದನೇನೋ ಒಂಥರ ಇದೆಯಲ್ಲ ಯಾಕೆ ಅದು ರೀ ನನಗೆ ಹೊಟ್ಟೆ ನೋವು ರೀ ಬಹಳ ಹೊಟ್ಟೆ ನೋಯ್ತಾ ಇದೆ ಅದು ತಿಂಗಳದು ಮುಟ್ಟು ಬಂದಿದೆ ರೀ ಅದಕ್ಕೆ ನನಗೆ ಹೊಟ್ಟೆ ನೋವು ಬೆಳಗಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಯ್ತು ಅದಕ್ಕೆ ಬಂದು ಮಕ್ಕೊಂಡಿರಿ ಬಹಳ ಹೊಟ್ಟೆ ನೋವು ಬರ್ತಾ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮ ಹೌದಾ ನೀನು ಆವಾಗಲೇ ಫೋನ್ ಮಾಡಿ ಹೇಳ್ಬಾರ್ದೇನೆ ಏನಾದರೂ ಡಾಕ್ಟ್ರನ್ನ ಕೇಳಿಬಿಟ್ಟು ಮಾತ್ರೆ ತೊಗೊಂಬರ್ತಿದ್ದೆ ನಾನು ಸರಿ ನೀನು ಮಲ್ಕೊಂಡಿರು ನಾನು ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಸರಿನಾ ಬೇಡ ರೀ ನಾನೊಂದು ಮಾತ್ರೆ ಇತ್ತು ತಗೊಂಡಿದ್ದೀನಿ ಇಲ್ಲ ಅಂದ್ರೆ ನಿಮಗೆ ಫೋನ್ ಮಾಡಿ ಹೇಳ್ತಿದ್ದೆ ಸರಿ ಸ್ವಲ್ಪ ಹೊತ್ತು ಕಮ್ಮಿ ಆಗ್ಬಿಡುತ್ತೆ ಏನು ಇದು ಮಾಡ್ಕೋಬೇಡಿ ಒಂದು ಅರ್ಧ ಗಂಟೆ ಆಮೇಲೆ ಬಂದು ಊಟಕ್ಕೆ ಹಚ್ತೀನಿ ಪ್ಲೀಸ್ ರೀ ಈಗ ಫ್ರೆಶ್ ಅಪ್ ಆಗಿ ಬನ್ನಿ ಆಮೇಲೆ ಬಂದು ಊಟಕ್ಕೆ ಹಚ್ತೀನಿ ನಾನು ಪರವಾಗಿಲ್ಲ ನಾನು ಅಮ್ಮನ ಹತ್ರ ಹಚ್ಚಿಸ್ಕೋತೀನಿ ನೀನು ಮೊದಲು ಹುಷಾರಾಗು ನೀನು ಈಗ ನರಳ್ತಾ ಇದ್ರೆ ನನಗೂ ಊಟ ಹೋಗುತ್ತಾ ಹಾಂ ನೋಡು ನೀನು ಊಟ ಮಾಡಿದೆ ತಾನೇ ಹ್ಮ್ ಹ್ಮ್ ನಾನು ಮಧ್ಯಾಹ್ನ ಸ್ವಲ್ಪ ಅತ್ತೆಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೆ ಅವ್ರು ತಿಂದಿಲ್ಲ ಅದನ್ನೇ ತಿಂದಿದ್ದೆ ಆವಾಗ ಬಂದು ಒಳಗಡೆ ತಿಂದು ಮಲ್ಕೊಂಡಾಕಿ ಹೊಟ್ಟೆ ನೋವೇ ಕಮ್ಮಿ ಆಗ್ತಾ ಇಲ್ಲ ರೀ ಭಾಳ ಹೊಟ್ಟೆ ನುಸ್ತಿದೆ ಹಿಂಗಾಗಿ ನಾನು ಊಟ ಮಾಡಿಲ್ಲ ಅಡುಗೆನೂ ಮಾಡಿಲ್ಲ ಅತ್ತೆ ಏನಂತಾರೋ ಗೊತ್ತಿಲ್ಲ ಓ ಹೌದಾ ಅಮ್ಮನಿಗೆ ನಾನು ಹೇಳ್ತೀನಿ ಬೆಳಗ್ಗೆ ಮಾಡಿರೋದು ಅಡುಗೆ ಇರ್ಬೋದಲ್ವಾ ಹ್ಞೂ ರೀ ಬೆಳಗ್ಗೆ ಮಾಡಿದ್ದು ಚಪಾತಿ ಆಲೂಗಡ್ಡೆ ಪಲ್ಯ ಮತ್ತೆ ಇದನ್ನ ಮಾಡಿದ್ದೆ ನಾನು ಸಾಂಬಾರು ಬೇಳೆ ಸಾಂಬಾರು ಮಾಡಿದೆ ಅನ್ನ ಮಾಡಿ ರಸಂ ಮಾಡಿದ್ದೀನಿ ಮಜ್ಜಿಗೆನ ಕಡ್ದಿಟ್ಟಿದ್ದೀನಿ ರೀ ತಂಪಿರ್ಲಿ ಈಗ ಬಿಸಿಲು ಭಾಳ ಅಲ್ಲ ಅಂತ ಬೆಳಿಗ್ಗೆ ಅಷ್ಟು ಅಡುಗೆ ಮಾಡಿದ್ದೆ ಮಧ್ಯಾಹ್ನ ಅತ್ತೆ ಟಿ ವಿ ನೋಡ್ತಾ ಸ್ನ್ಯಾಕ್ಸ್ ಮಾಡಿಕೊಡಂದ್ರು ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೆ ಅವ್ರು ತಿಂದಿರಲಿಲ್ಲ ಅದನ್ನು ನಾನು ತಿಂದಿದ್ದೆ ಅದು ತಿಂದು ಮಕ್ಕೊಂಡಿದ್ದೀನಿ ಹೊಟ್ಟೆ ನೋವು ನೋಡ್ರಿ ಸರಿ ಸರಿ ನೀನು ಮಲ್ಕೊ ನಾನು ಅದನ್ನೇ ಬೆಳಗ್ಗೆದ್ದು ತಿಂತೀನಿ ಪರವಾಗಿಲ್ಲ ಏನಾಗಲ್ಲ ಮತ್ತು ನಾವು ಅನ್ನನ ಚೆಲ್ಲೋದಕ್ಕಿಂತ ಬೆಳಗ್ಗೆದೇ ಬಿಸಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಇಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ತಿನ್ನೋದು ಒಳ್ಳೆಯದು ಅಡುಗೆನ ಒಂದೊಂದು ತುತ್ತಿಗೂ ಪಾಪ ಪರದಾಡ್ತಾ ಇದ್ದಾರೆ ಜನರು ನಾವು ಕೇಳಿ ಮಾಡೋದು ಒಳ್ಳೇದಲ್ವಲ್ಲ ಹ್ಞೂ ಸರಿ ನಾನು ಅದನ್ನೇ ತಿಂತೀನಿ ನೀನು ಮಲ್ಕೊ ಹಾಗಾದರೆ ಮಾತ್ರೆ ತೊಗೊಂಡಿದೆಯಲ್ಲ ನಾನೇನು ಈಗ ಡಾಕ್ಟ್ರನ್ನ ಕರ್ಸೋದು ಬೇಡವಾ ಬೇಡ ರೀ ನೀವು ಹೋಗಿ ಸರಿ ಚಾರು 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 ಏನಮ್ಮ ನಾನೇ ಬಿಸಿ ಅಡುಗೆ ಮಾಡಿದ್ದೀನಿ ಎದ್ದು ಊಟ ಮಾಡ್ಯಾಳಮ್ಮ ಯಾಕಮ್ಮ ಹೊಟ್ಟೆ ನೋವಾ ಹಾಂ ಅಯ್ಯೋ ನನಗೆ ಹೇಳಬೇಕಲ್ಲ ಬಂಗಾರ ಹೇಳೇ ಇಲ್ಲ ಅಲ್ವಾ ನೀನು ಏನಮ್ಮ ನೀನು ಹಾಂ ಓ ಅಮ್ಮ ನಿನ್ನ ಮುಂದಾರು ಹೇಳಬೇಕಲ್ವಾ ಇವಳೇನೋ ನಿಮಗೆ ಸ್ನ್ಯಾಕ್ಸ್ ಮಾಡಿಕೊಟ್ಲಂತೆ ತಿಂದು ಇಲ್ಲಿ ಮಲ್ಗೋಳೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ ನನಗೂ ಫೋನ್ ಮಾಡಿ ಹೇಳಿಲ್ಲ ಇಲ್ಲೇ ಮನೇಲಿದ್ದೀರಾ ನಿಮಗೂ ಹೇಳಿಲ್ಲ ಇಷ್ಟೊಂದು ಕಾಳಜಿ ಮಾಡ್ತೀರಾ ನೀವು ಅಮ್ಮನ ಗತೆ ಇವಳು ಒಂಚೂರು ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮನ್ನು ಪರವಾಗಿಲ್ಲ ಬಿಡಪ್ಪ ಅವಳಿಗೆ ಸ್ವಲ್ಪ ಸಂಕೋಚ ಅತ್ತೆ ಅಂದರೆ ಭಯ ಅನ್ನಿಸುತ್ತೆ ಏನಿಲ್ಲ ನಾನು ಅವಳ ಮಗಳ ಕತೆ ನೋಡ್ಕೋತೀನಿ ಅವಳಿಗೊಂದು ಸ್ವಲ್ಪ ನನ್ನ ಮೇಲೆ ಭಯ ಇರುತ್ತೆ ಹೋಗುತ್ತೆ ಬರ್ಬರ್ತಾ
ಈಗ ಹೊಸಬರಲ್ಲ ಹೋಗುತ್ತೆ. ಸರಿ, ನೀನು ಆಫೀಸ್ಗೆ ಹೋಗಪ್ಪ. ಊಟ ಆಯ್ತಲ್ಲ, ನಾನು ಅವಳು ನೋಡ್ಕೋತೀನಿ. ಹ್ಞೂ, ಊಟ ಮಾಡಿಸ್ತೀನಿ, ಹೋಗು ನಾನು. ಸರಿ ಅಮ್ಮ. ನಿನ್ನಂಥ ಅಮ್ಮ, ಅತ್ತೆ, ಅಮ್ಮನ ಥರ ಇದೆಯಾ ನೀನು. ನಿನ್ನಂಥವಳು ಅಮ್ಮ ಇರಬೇಕಾದ್ರೆ ನಾನು ನನ್ನ ಹೆಂಡತಿ ಬಗ್ಗೆ ಚಿಂತೆ ಮಾಡಲ್ಲ. ನಾನು ಹೋಗ್ತೀನಿ. ಅವಳನ್ನ ಚೆನ್ನಾಗಿ ನೋಡ್ಕೊ ಅಮ್ಮ. ನಾನು ಬರಲಾ? ಸರಿಯಪ್ಪ, ಆಯಿತು, ಹೋಗು. ರೀ, ಅದು ನೀವು ಇವತ್ತಿಲ್ಲೇ ಇರೀರಿ. ನಾಳೆ ಹೋಗುವಂತೆ. ಯಾಕೋ ಹೊಟ್ಟೆ ಭಾಳ ನೋಸ್ತಾ ಇದೆ. ಯಾಕಮ್ಮ ಚಾರು, ನಾನು ನಿನ್ನ ಪಕ್ಕದಲ್ಲೇ ಕುತ್ಕೊಂಡು ತಲೆ ಬೇಕಾದರೂ ಒತ್ತೀನಿ. ಹೊಟ್ಟೆಗೆ ನಿನಗೆ ಬಿಸಿನೀರು ಕಾಸ್ಕೊಂಡು ಬಾಟ್ಲಿಗೆ ಹಾಕೊಂಬಂದು ಕಾವು ಕೊಡ್ತೀನಿ ಇರು. ಹೊಟ್ಟೆ ಎಲ್ಲ ನೋವು ಕಮ್ಮಿ ಆಗುತ್ತೆ. ಹೆಣ್ಮಗಳೇ, ಏನು ಚಿಂತೆ ಮಾಡಬೇಡ. ಅವ್ನು ಆಫೀಸ್ಗೆ ಹೋಗ್ಲಮ್ಮ, ನಾನು ಇದ್ದೀನಲ್ಲ ನೀನು ನೋಡ್ಕೊಳಕ್ಕೆ. ಎಷ್ಟು ಒಳ್ಳೆ ಅಮ್ಮ ನೀನು. ಸರಿ ಅಮ್ಮ, ನಾನು ಬರ್ತೀನಿ. ಹ್ಞೂ, ನನ್ನ ಮಗ ಹೋದಾ ಇಲ್ವಾ ನೋಡ್ತೀನಿ ಇರು. ಕಿಟಕಿಲಿ ಹೋದ. ಹ್ಞೂ, ಹೇಳಿ ಬಿತ್ರಿ ಅತ್ತೆ. ಏನೇ ಅತ್ತೆ ಊರ್ ಕತ್ತೆ? ಹಾಂ, ನನ್ನ ಮಗ ಅದಾನಂತ ನಾಟಕ ಮಾಡ್ತಾ ಇದೆಯಾ? ಹೋಗಿ ಬಡ ಬಡ ಮನೆಯೆಲ್ಲ ಕಸ ಗುಡಿಸಿ ಪರ್ಸೆ ಒರೆಸಿ ಎಲ್ಲ ಕೆಲಸ ಮಾಡು. ಇಲ್ಲ ಅಂದರೆ ನೋಡು ಸರಿ ಇರಲ್ಲ. ಅದು ಅತ್ತೆ, ಹೊಟ್ಟೆ ಭಾಳ ನೋವು ಅತ್ತೆ. ಹೋಗಿ ಪರ್ಸೆ ಒರೆಸು, ಇಲ್ಲ ಅಂದರೆ ಕಾಲು ಮುರಿದು ಬಿಡ್ತೀನಿ. ಸರಿ ಅತ್ತೆ. ಒರೆಸು, ಚಂದಂಗೆ ಒರೆಸ. ಸರಿ ಅತ್ತೆ, ಒರೆಸ್ತಾ ಇದ್ದೀನಿ. ಅಮ್ಮ, ಹೊಟ್ಟೆ ನೋವು ಅತ್ತೆ, ತಡೆಯಕ್ಕಾಗಲ್ಲ ಅತ್ತೆ, ಹೊಟ್ಟೆ ಭಾಳ ನೋಸ್ತಾ ಇದೆ. ಓಹೋ, ಹೊಟ್ಟೆ ನೋವು. ನಿನ್ನ ಹೊಟ್ಟೆ ನೋವು ಎಂಥದ್ದು ಅಂತ ನಂಗೆ ಗೊತ್ತೈತಿ. ಕೆಲಸ ಮಾಡೋದಕ್ಕದನ್ನ ನಾಟಕ ಮಾಡತ್ತಿ. ಒರೆಸ್ತೇವೆ ಚಲೋ, ಇಲ್ಲ ಅಂದರೆ ಕಾಲು ಮುರಿತೇನೆ. ಇಲ್ಲ ನನ್ನ ಮಗನಿಗೆ ಹೇಳಿ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ. ಚೆನ್ನಾಗಿ ಒರೆಸು, ಇಲ್ಲ ಅಂದರೆ ನಿನಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ನಿಮ್ಮ ಅಪ್ಪನ ಮನೆಗೆ ಓಡಿಸ್ಬಿಡ್ತೀನಿ. ಬಿಕಾರಿ ಅಂತಂದು ಮುಂದಿಟ್ಟು ಎಷ್ಟೊಂದು ಆಸ್ತಿ, ಎಷ್ಟೊಂದು ಶ್ರೀಮಂತರಿದ್ದೀವಿ ನಾವು. ನನ್ನ ಮಗನ ಸಿಕ್ಕ ನನಗೆ. ಊರಲ್ಲಿ ಯಾವ ಗಂಡಸು ಸಿಗಲಿಲ್ಲ ನಿನಗೆ. ನನ್ನ ಮಗನ ಸಿಕ್ಕ ಅವನು ಬುಟ್ಟಿಗೆ ಹಾಕ್ಕೊಂಡು ಓಡಿ ಬಂದವಳಿ. ಇದೇ ಕಣೆ ನಾನು ಕೊಡೋ ಕಾಟಕ್ಕೆ ನೀನು ನಿಮ್ಮ ಅಪ್ಪನ ಮನೆಗೆ ಓಡೋಗ್ಬೇಕು. ಅಲ್ಲಿ ತನಕ ನೀನು ಹಿಂಗೆ ಕಾಟ ಕೊಡ್ತಾ ಇರ್ತೀನಿ. ನೀನು ಕಂಡ್ರೆ ಒಂಚೂರು ಇಷ್ಟ ಇಲ್ಲ ನನಗೆ. ಹಳ್ಳಿ ಬಿಕಾರಿ ಅಂತಂದು ಮುಂದಿಟ್ಟು ಹಾಂ, ನಿನ್ನನ್ನು ಕರ್ಕೊಂಬಂದು ನಮ್ಮ ಮನೆಗೆ ಇದು ಮಾಡಿದ್ದಾನೆ ನನ್ನ ಮಗ. ಅದಕ್ಕೆ ನಾನು ಅವನ ಕಣ್ಣಿಗೆ ಒಳ್ಳೆಯವಳು ಹಾಕ್ಕೊಂಡು ನಿನ್ನ ಕಣ್ಣಿಗೆ ಕೆಟ್ಟವಳಾಗಿ ಕಾಣ್ತೀನಿ. ಆವಾಗ ನೀನು ಓಡಿ ಹೋಗಬೇಕು ನಿಮ್ಮ ಅಪ್ಪನ ಮನೆಗೆ. ನನ್ನ ಮಗನಿಗೆ ಅವ್ರ ಅಮ್ಮನೇ ದೇವರು ಅಂತ ಅನ್ನಿಸ್ಬೇಕು. ಆ ರೀತಿ ಇಟ್ಟಿದ್ದೀನಿ ನಾನು. ನಿನ್ನ ಅವನ ಕಾಲು ಕಸ ಮಾಡ್ತೀನಿ, ನೋಡ್ತಾ ಇರು. ಅಮ್ಮ, ಏನಮ್ಮ ಇದು? ಯಾಕಮ್ಮ? ಹಾಂ, ಚಾರುಗೆ ಇಷ್ಟೊಂದು ಕೆಲಸ ಕೊಡ್ತಾ ಇದೀಯ? ಪಾಪ, ಅವಳು ಹೊಟ್ಟೆ ನೋವು ಅಂತ. ಅವಳು ಮುಖ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅದು ಮಗನೇ, ಅದು ನಾನೇನು ಅಂದಿಲ್ಲ ಮಗನೇ. ಅವಳು ಬೇಡ ಬೇಡ ಅಂತಂದ್ರೂ ಇಲ್ಲ ಅತ್ತೆ ನಾನು ಒರೆಸ್ತೀನಿ, ಇಲ್ಲ ಅತ್ತೆ ನಾನು ಒರೆಸ್ತೀನಿ ಅಂದ್ಲು. ಚಾರು, ಬಿಡು ಅದನ್ನು, ಬಿಡು. ಅಮ್ಮ, ಹಾರಿ ಭಾಳ ಹೊಟ್ಟೆ ನೋವು. ಅಮ್ಮ, ತಲೆ ಸುತ್ತಾ ಇದೆ ರೀ. ನನಗೆ ಆಗ್ತಾ ಇಲ್ಲ ರೀ, ಯಾಕೋ ತಲೆ ಸುತ್ತ ಬರ್ತಾ ಇದೆ. ಅಮ್ಮ, ಹೊಟ್ಟೆ ಭಾಳ ನೋಸ್ತಾ ಇದೆ ರೀ. ಇಷ್ಟೊಂದು ಹೊಟ್ಟೆ ನೋವು ಇಟ್ಕೊಂಡು ಯಾಕೆ ಪರ್ಸೆ ಒರೆಸ್ತಾ ಇದ್ದೆ? ಅದು ಅದು ಅತ್ತೆನೇ ಏಳು ಪರ್ಸೆ ಒರೆಸಿ ಹೋಗು ಅಂದ್ರು. ಅಮ್ಮ, ನೀನು ಅವಳಿಗೆ ಪರ್ಸೆ ಒರೆಸಂದೆ. ಇಷ್ಟೊಂದು ಹೊಟ್ಟೆ ನೋವು ಅವಳಿಗೆ. ನನಗೆ ಗೊತ್ತಮ್ಮ, ನಾನು ಬಂದಿದ್ದೆ, ನಾನು ಫೋನ್ ಬಿಟ್ಟು ಹೋಗಿದ್ದೆ ಅಂತ ಬಂದೆ. ಹಾಂ, ನಾನು ಮುಂದೆ ಅವಳನ್ನ ಅಷ್ಟೊಂದು ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡ್ತೀಯಾ? ನಾನು ಆ ಕಡೆ ಹೋಗಿಡ್ದೆ ಈ ಕಡೆ ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದೆಯಾ? ಯಾಕಮ್ಮ ಈ ರೀತಿ ಮಾಡ್ತೀಯಾ? ಅವಳು ಸೊಸೆ ಅಂದರೆ ಮಗಳು ತಾನೇ. ಹಾಂ, ನಿನ್ನ ಮಗಳು ಸಮಾನ ಅವಳು. ಅವಳಿಗೆ ಯಾಕಮ್ಮ ಇಷ್ಟೊಂದು ಕಷ್ಟ ಕೊಡ್ತೀಯಾ? ಅವಳು ಎಷ್ಟು ಒಳ್ಳೆಯವಳು ಗೊತ್ತಾ? ನಾನು ರಾತ್ರಿ ಬಂದಮೇಲೆ ಹೇಳ್ತಾರೆ ಅತ್ತೆ ತುಂಬ ಒಳ್ಳೆಯವರು. ಅತ್ತೆ ಬಗ್ಗೆ ಒಂದು ಕೆಟ್ಟದಾಗೂ ಮಾತಾಡಲ್ಲ. ಆದರೆ ಅವಳು ಇವತ್ತು ಹೇಳಿದಾಳೆ ಅಂದರೆ ಅವಳಿಗೆ ಹೊಟ್ಟೆ ನೋವು ತಡೆಯೋಕ್ಕಾಗದೆ ನೀವು ಕೊಟ್ಟಿರೋ ಕಾಟಕ್ಕೆ ಅವಳು ಹೇಳಿದಾಳೆ. ಹಾಂ, ನಿಮ್ಮನ್ನು ಒಂದು ದಿನವೂ ಅವಳು ನಿಮ್ಮ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಅಂಥದ್ದು ಕುಂತ್ಕೊಂಡು ಅವಳ ಬಗ್ಗೆನೇ ನೀವು ಕೆಟ್ಟದಾಗ ಮಾತಾಡ್ತಾ ಇದ್ದೀರ. ಒಂದು ನಿಮಿಷ ನಾವು ಮನೆಗಿರಲ್ಲ. ನಾನು ನನ್ನ ಹೆಂಡತಿ ಚಾರು ಹೋಗ್ತೀವಿ, ನೀವೇ ಇರಿ. ರೀ, ಬೇಡ ರೀ. ಅತ್ತೆಗೆ ಯಾವುದೇ ರೀತಿ ಕೆಟ್ಟದಾಗಿ ಏನು ಮಾತಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅತ್ತೆ ತುಂಬ ಒಳ್ಳೆಯವರು. ಅವ್ರಿಗೆ ನಾನು ಇಷ್ಟವಾದ ಸೊಸೆ ಅಲ್ಲ. ನೀವು ಪ್ರೀತಿ ಮಾಡಿ ನನ್ನ ಕರ್ಕೊಂಬಂದ್ರಿ, ಆದರೆ ಅತ್ತೆಗೆ ನಾನು ಹೊಂದ್ಕೋಬೇಕಲ್ವಾ? ಅತ್ತೆ ಹೇಳಿರೋ ರೀತಿ ಯಾವ ಅಡುಗೆನೂ ನನಗೆ ಮಾಡಕ್ಕೆ ಬರಲ್ಲ. ಪಾಪ ಅವ್ರು ಏನು ಮಾಡ್ತಾರೆ ಹೇಳಿ? ಅತ್ತೆ ತುಂಬ ಒಳ್ಳೆಯವರು ರೀ. ಅವ್ರಿಗೆ ಹೊಂದ್ಕೊಳ್ಳೋಕ್ಕೆ ನನಗೂ ಸ್ವಲ್ಪ ಟೈಮ್ ಬೇಕು. ನೀವು ಅವ್ರಿಗೆ ಈ ರೀತಿ ಅನ್ನೋದು ಸರಿಯಲ್ಲ. ನೋಡಿ, ನಾನು ಎಲ್ಲೂ ಅತ್ತೆನ ಬಿಟ್ಟು ಬರಲ್ಲ. ಚಾರು, ನಾನು ತಪ್ಪಾಗ್ತೇವ. ನಾನು ಮಾಡಿದ ತಪ್ಪಿಗೆ ನಿನ್ನ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ನನ್ನ ತಪ್ಪಾಯಿತು. ಇನ್ನು ಮುಂದೆ ನೀನು ನನ್ನ ಮಗಳ ಥರನ. ಯಾವತ್ತೂ ನಾನು ನಿನಗೆ ಕೆಟ್ಟದಾಗ ನಡ್ಕೊಳ್ಳಲ್ಲ.
ನೀನು ಎಷ್ಟು ಒಳ್ಳೆಯವಳು. ನಾನು ಎಷ್ಟು ಕಾಟ ಕೊಟ್ಟರು ನೀನು ನನ್ನ ಬಿಟ್ಟು ಹೋಗಲ್ಲ ಅಂದೆಲ್ಲ. ನೀನು ನನ್ನ ತಾಯಿ ಸಮಾನವ. ಒಳ್ಳೇದಾಯ್ತು ಮಗಳ. ನೀನು ಮತ್ತು ನಿನ್ನ ಗಂಡ, ನನ್ನ ಮಗ, ನಾವು 3 ಜನ ಚೆನ್ನಾಗಿರೋಣವ. ನೀನು ನನ್ನ ಮಗಳ ಥರ ನನ್ನ ಮಗ ನೀನು ಇಬ್ಬರು ನನಗೆ ಎರಡು ಕಣ್ಣಿದ್ದಂಗೆ. ನನ್ನ ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡ್ರಿ ಮಗನ. ನನ್ನ ತಪ್ಪ ನನ್ನ ಸೊಸೆ ಕೊಟ್ಟು ಕಾಟಕ್ಕೆ ನನ್ನ ತಪ್ಪಾಯ್ತು. ನನ್ನ ಬಿಟ್ಟು ಹೋಗ್ಬೇಡ್ರಪ್ಪ, ನಿಮ್ಮ ಕಾಲಿಗೆ ಬೀಳ್ತೇವೆ, ನನ್ನ ಬಿಟ್ಟು ಹೋಗ್ಬೇಡ್ರಿ. ಅಮ್ಮ, ನಿನಗೆ ನಿನ್ನ ತಪ್ಪಿನ ಅರಿವಾಯ್ತಲ್ಲ, ಅಷ್ಟೇ ಸಾಕು. ನಾನು ನಿನ್ನ ಬಿಟ್ಟು ಹೋಗಬೇಕು ಅಂತ ಅಂದಿಲ್ಲ ಅಮ್ಮ. ನಾನು ಹಾಗೆ ಸಿಟ್ಟಿಗೆ ಅಂದೆ. ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಯಾವತ್ತಿದ್ರೂ ನೀವಿಬ್ಬರು ನನಗೂ 2 ಕಣ್ಣುಗಳಿದ್ದಂಗೆ. ಒಂದು ಕಣ್ಣಿಗೆ ನೋವಾದ್ರೂ ತಡ್ಕೊಳಕ್ಕಾಗಲ್ಲ. ಹಾಗೇನೆ ನನಗೆ ನೀವು 2 ಕಣ್ಣುಗಳಿದ್ದಾಗೆ. ನನಗೆ ನೀನು ಬೇಕು, ಅವಳು ಬೇಕು. ಇಬ್ಬರೂ ನೀವಿಬ್ಬರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ನಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ತೆ ಮತ್ತು ಸೊಸೆಯ ಜಗಳ ಮತ್ತು ಬಾಂಧವ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಇತ್ತು. ಮುಂದಿನ ಹೊಸ ಕತೆ ಜೊತೆ ಬರ್ತೀನಿ. ಸೊ ಎಲ್ರಿಗೂ ಬಾಯ್ ಫ್ರೆಂಡ್ಸ್.